ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಆರೋಗ್ಯಕರವಾಗಿ ಹೆಲ್ದಿ ರೆಸಿಪಿ ಇದು ಓಟ್ಸ್ ರೆಸಿಪಿ. ಒಂದು ಡ್ರೈ ಫ್ರೂಟ್ಸು ಓಟ್ಸು ಬಳಸ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ತಿಂಡಿ ಬದಲಾಗಿ ಟೇಸ್ಟ್ ಮಾಡ್ಬೋದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಡಯಟ್ ಮಾಡೋ ಅಂಥವರಿಗೆ ಇದು ಒಂದು ಒಳ್ಳೆ ರೆಸಿಪಿ ಆಗಿದೆ. ಇದನ್ನು ಮಾಡೋ ವಿಧಾನ ನೋಡೋಣ. ತುಂಬಾ ಈಸಿ ಹಾಗೂ ಟೇಸ್ಟಿ ಕೂಡ. ಇಲ್ಲಿ ಓಟ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಓಟ್ಸ್ ತೊಗೋಬೋದು. ನಾನು ಈ ಕಂಪನಿ ಓಟ್ಸು ತೊಗೊಂಡಿದ್ದೀನಿ. ಇದನ್ನ ಡ್ರೈ ಫ್ರೂಟ್ಸು, ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಎಲ್ಲ ಥರದ ಡ್ರೈ ಫ್ರೂಟ್ಸು ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಇದನ್ನು ತೊಗೊಂಡಿದ್ದೀನಿ. ಇದನ್ನು ಓವರ್ ನೈಟು ನೆನೆಸಿಟ್ಟಿದ್ದೀನಿ. ಈ ಥರ ನೆಂದಿದೆ. ಮತ್ತು ಹನಿ ತೊಗೊಂಡಿದ್ದೀನಿ. ಹನಿ ಬದಲಾಗಿ ಸಕ್ಕರೆನೂ ತೊಗೋಬೋದು, ಆದರೆ ಸಕ್ಕರೆಗಿಂತ ಹನಿನೇ ಹೆಲ್ದಿ. ಹಾಲು ತೊಗೊಂಡಿದ್ದೀನಿ. 1 ಕಪ್ಪು ಓಟ್ಸಿಗೆ 3 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಈ ಓಟ್ಸನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ಓಟ್ಸು ಹೆಲ್ದಿ ಕೂಡ ಹಾಗೂ ಟೇಸ್ಟು ಸೂಪರಾಗಿರುತ್ತೆ. 1 ಕಪ್ಪಷ್ಟು ಹಾಕಿದ್ದೀನಿ ನಾನಿಲ್ಲಿ. ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಬಿಸಿ ಬಿಸಿ ಹಾಲು, ಚೆನ್ನಾಗಿ ಕಾದಿರೋ ಅಂಥ ಹಾಲನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಬಿಸಿ ಆಗಿದ್ದಾಗ ಹಾಕಿದ್ರೆ ಚೆನ್ನಾಗೇ ನೆನ್ಕೊಳ್ಳುತ್ತೆ. ನೆನೆಸಿಟ್ಟಂಥ ಡ್ರೈ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಹನಿನೂ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಕೊಡೋಣ ಇದನ್ನು ಚೆನ್ನಾಗೆ. ಈ ನೆನೆಸೋ ಬದಲು ನೀವು 1-2-3 ನಿಮಿಷ ಇದನ್ನು ಕುಕ್ ಮಾಡ್ಕೋಬೋದು. ಓಟ್ಸನ್ನು ಹಾಲಿಂದ ಬೇಯಿಸ್ಕೊಂಡು ತೊಗೋಬೋದು. ಇಲ್ಲಿ ನಾನು ಬೇಯಿಸಿಲ್ಲ, ಬಿಸಿ ಹಾಲು ಹಾಕ್ಕೊಂಡು ನೆನೆಸಿಡ್ತಾ ಇದ್ದೀನಿ. ಮತ್ತು 1 ಕಪ್ಪಷ್ಟು ಹಾಲು ಹಾಕೋಣ. ಇಲ್ಲಿ 1 ಕಪ್ ಓಟ್ಸಿಗೆ 3 ಕಪ್ಪಷ್ಟು ಹಾಲು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇದನ್ನು ಮುಚ್ಚಿ 10-15 ನಿಮಿಷ ಹಾಕೇ ಬಿಡೋಣ. ಇಲ್ಲಿ 2 ದೊಡ್ಡ ಬನಾನ ತೊಗೊಂಡಿದ್ದೀನಿ. ಈ ಓಟ್ಸಿಗೆ ಈ ಬನಾನ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹೊಟ್ಟೆನೂ ಫುಲ್ ಆಗುತ್ತೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಇದ್ರ ಜೊತೆ ಆಪಲ್ ತೊಗೋಬೋದು. ಆಪಲ್ ಬದಲಿಗೆ ಸೀಸನಲ್ ಫ್ರೂಟ್ಸ್ ಯಾವುದಾದ್ರೂ ತೊಗೋಬೋದು. ಇಲ್ಲಿ ನಾನು ಹಲಸಲೆ ಹಣ್ಣನ್ನು ತೊಗೊಂಡಿದ್ದೀನಿ. ಈಗ ಸೀಸನ್ ಆಗಿರೋದ್ರಿಂದ ಚೆನ್ನಾಗಿ ಸಿಗುತ್ತೆ. ಇದ್ರದ್ದು ಬೀಜ ತೆಕ್ಕೊಂಡು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮ್ಯಾಂಗೋ ಹಾಕ್ಕೋಬೋದು, ಆ್ಯಪಲ್ಲು, ಯಾವ ಫ್ರೂಟ್ ಆದರೂ ಹಾಕ್ಕೋಬೋದು, ಚೆನ್ನಾಗೇ ಬರುತ್ತೆ ಟೇಸ್ಟು. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಓಟ್ಸು ನೆಂದಿದೆ, 1/4 ಗಂಟೆ ಆಗಿದೆ. ಇದು ಚೆನ್ನಾಗೇ ಇದರಲ್ಲಿ ಓಟ್ಸಲ್ಲಿ ನೆನ್ಕೊಂಡಿದೆ, ಡ್ರೈ ಫ್ರೂಟ್ಸ್ ಮತ್ತು ಓಟ್ಸು. ಹಚ್ಚಿಟ್ಕೊಂಡಂಥ ಹಣ್ಣು ಮತ್ತು ಮೇಲಿಂದ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಚೆನ್ನಾಗಿ ನೆನ್ಕೊಂಡಿದೆ. ಈ ಥರ ಇರಬೇಕಿದು. ತುಂಬ ಗಟ್ಟಿಯಾಗೂ ಅಲ್ಲ, ತೆಳುವಾಗೂ ಅಲ್ಲ. ಈ ಥರ ಮೀಡಿಯಮ್ ಆಗಿದ್ದರೆ ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನೆಂದಿದೆ. ಟೈಮ್ ಇಲ್ಲ ಅಂದರೆ ಬೇಯಿಸ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಒಳ್ಳೆ ಫುಡ್ಡು ಇದು. ಒಂದು ತಿಂಡಿ ಬದಲಿಗೆ ಇದನ್ನು ಮಾಡ್ಕೊತೀನಿ. ಹೊಟ್ಟೆನೂ ಫುಲ್ ಆಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡೈಲಿ ಆಯಿಲ್ ಫುಡ್ ತಿನ್ನೋದಕ್ಕಿಂತ ಇದು ಆಯಿಲ್ಲೆಸ್ ಫುಡ್ಡು ಹಾಗೂ ಹೆಲ್ದಿ ಕೂಡ. ಇದನ್ನು ಸರ್ವ್ ಮಾಡಿಕೊಂಡು ಇದ್ರ ಮೇಲೆ ನಾವು ಕಟ್ ಮಾಡಿಟ್ಕೊಂಡಂಥ ಫ್ರೂಟ್ಸ್ನ ಹಾಕ್ಕೊಂಡು ಡೆಕೋರೇಟ್ ಮಾಡಿಕೊಂಡು ಒಂದು ಒಳ್ಳೆ ಟೇಸ್ಟಿ ಆದಂಥ ಡ್ರೈ ಫ್ರೂಟ್ಸ್ ಓಟ್ಸ್ ತಿಂಡಿ ಇದು. ಇದನ್ನು ತಿಂಡಿ ಬದಲಿಗೆ ಇದನ್ನು ತೊಗೊಂಡ್ರೆ ಒಂದೊಳ್ಳೆ ಆರೋಗ್ಯಕರವಾದಂಥ ಓಟ್ಸ್. ಖಂಡಿತ ಈ ಥರ ಓಟ್ಸ್ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.